ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕೋ ಬಾಗ್ಲು ತೆಗಿಯಕ್ ಆಗ್ತಿಲ್ಲ. ಹೌದಾ? ಪೂರ್ವಿ, ಈ ಕಡೆಯಿಂದಾನೆ ಬಂದ್ ಕೂತ್ಕೋ. ನಾವಿನ್ ಹೊರಡ್ತೀವಿ ಬೇಗ್ರೆ. ಆಗಾಗ ನಮ್ಮ ಮನೆಗೆ ಬರ್ತಾ ಇರಿ. ಇನ್ಮೇಲೆ ಅದು ನಿಮ್ಮ ಮಗಳ ಮನೆ. ಹಬ್ಬ ಹರಿದಿನ ಪೂಜೆ ಅಂದ್ರೆ 1-2 ದಿನ ಮುಂಚೆನೆ ಬರ್ಬೇಕು, ಆಯ್ತಾ? ಆತ್. ನೀವು ಇಲ್ಲಿ ಬರ್ತಾ ಇರಿ, ನಮ್ಮ ಮಗಳನ್ನೂ ಅಳಿಯೂ ಕಳಿಸ್ಕೊಡ್ತಿದ್ರಿ. ನೀವ್ ಯೋಚನೆನೆ ಮಾಡ್ಬಿಡಿ. ಪದ್ಮಿನಿಗೆ ಯಾವಾಗ ತವ್ರ ಮನೆಗ್ ಬರ್ಬೇಕು ಅನ್ಸತ್ತೋ ಆಗ ಕಳಿಸ್ಕೊಡ್ತೀನಿ. ಹೋಗ್ ಬರವ ಪದ್ದು. ಹುಷಾರು. ನಮ್ಮನ್ನೆಲ್ಲ ನೆನ್ಸ್ಕೊಂಡು ನೊಂದ್ಕೊಳಕ್ ಹೋಗ್ಬೇಡ. ಅಡಿ ಅಂದ್ರೆ ನಮ್ಮ ಮಗಳೇನ ತಪ್ಪು ಮಾಡಿದ್ರೆ ಬೈಯಕ್ ಹೋಗ್ಬೇಡಿ, ಹೊಟ್ಟೆಗೆ ಹಾಕಣಿ. ಅಲ್ಲ, ನೀವು ಬೈಯಲ್ಲ ಅಂತ ನಮ್ಗೆ ಗೊತ್ತು. ಆದ್ರೂ ನೀವೇನು ಯೋಚನೆ ಮಾಡಬೇಡಿ ಮಾವ. ನೋಡಿ, ಪದ್ಮಿನಿನ ನಾವು ನಮ್ ಸೊಸೆ ಅಂತ ಅನ್ಕೊಂಡೇ ಇಲ್ಲ. ಅವಳು ನಮ್ ಮನೆ ಮಗಳ ತರ. ಇನ್ನು ಪೂರ್ವಿನೂ ಅಕ್ಕನ ಜೊತೆ ಇರಕ್ಕೆ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ನೀವ್ ಯೋಚನೆನೆ ಮಾಡ್ಬಿಡಿ. ಅಮ್ಮಾಜಿ ಇವರಿಬ್ಬರನ್ನು ತಮ್ಮ ಮಕ್ಕಳ ತರಾನೇ ನೋಡ್ಕೋತಾರೆ. ದೇವ್ರೆ, ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಬೀಗ್ರು ಪದ್ಮಿನಿ ಯಾಕೆ ಕರ್ಕೊಂಡು ಹೋಗೋಕ್ ಬರ್ತಾ ಇದಾರೆ? ಅವ್ರು ಬಂದು ಕರ್ಕೊಂಡು ಹೋಗೋದ್ರೊಳಗೆ ನಮ್ ಮನೆ ತಲುಪ್ಬೇಕು. ಅಪ್ಪಯ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇದ್ರು ಫೋನ್ ಮಾಡಿ. ಅವ್ವ ಹುಷಾರವ್ವ. ಅತ್ಯವ ಬಂದ್ರೆ ಹೇಳ್ಬಿಡಿ. ಪಾವನಿ ಪುಟ ಚೆನ್ನಾಗಿ ಓದ್ಕೋಬೇಕು. ಅವಂಗೆ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡ್ಬಾರ್ದು. ಅವ್ವ ಹೇಳ್ದಂಗೆ ಕೇಳ್ಬೇಕು. ಹೋಗ್ಬಿಡ ಅಕ್ಕ, ನೀನು ನನ್ನನ್ನು ಕರ್ಕೊಂಡು ಹೋಗು. ಪಾವನಿ ಹಂಗೆಲ್ಲ ಅನ್ಬಾರ್ದು ಕಣವ. ಒಬ್ಬ ಅನ್ಬೇಕು. ಡ್ರೈವರ್, ಹೊರಡೋಣವಾ? ಬೀಗ್ರು ಬಂದು ಈಟೊತ್ತಿಗೆ ಪದ್ಮಿನಿಯ ಕರ್ಕೊಂಡು ಹೊಂಟೋದ್ರೆ ಇವನಪ್ಪ ಮಾಡ್ಲಿ? ಅವಳು ಕತ್ತಲ್ ತಾಳಿ ಇಲ್ಲ ಅಂತ ಗೊತ್ತಾಗೋದಕ್ಕೆ ಏಟೊತ್ತು ಬೇಕು? ಗೊತ್ತಾಗಿ ರಾತಾಟ ಆದ್ರೆ ಇವನ್ ಗತಿ. ಬೇಗ ಹೋಗೋಣ. ಎಂತ ಪರಿಸ್ಥಿತಿ! ತಾಳಿನೇ ಇಲ್ದೆ ನಂದನ್ನವ್ರ ಮನೆಗೆ ಸೊಸೆಯಾಗಿ ಹೋಗ್ತೀವಿನಿ. ಆಂಟಿ, ಎಲ್ಲಿಗೆ ಹೋಗಿದ್ರಿ ಆಂಟಿ ನೀವು? ಪದ್ಮಿನಿನ ಅವ್ರ ಮನೆಯವ್ರು ಕರ್ಕೊಟ್ಟೋದ್ರು, ಜೊತೆಗೆ ಪೂರ್ಣಿನೂ ಕರ್ಕೊಟ್ಟೋದ್ರು ಆಂಟಿ. ಪದ್ಮಿನಿ ಅವ್ರ ಮನೆಯವ್ರು ಕರ್ಕೊಂಡು ಹೊಂಟೋದ್ರ? ಅಯ್ಯಯ್ಯೋ! ಅಡ ಆಟೋ ಅಡ ಬಸಿ ಗಾಡಿ ತಿರ್ಗಿಸ್ಕ. ಆಂಟಿ, ಎಲ್ಲಿಗೆ ಹೊಟ್ರಿ? ನವೀನ, ನಿಂಗೆಲ್ಲ ಹೇಳ್ಕೊಂಡು ಕೂರೋವಷ್ಟು ಟೇಮ್ ಇಲ್ಲ ಇವಾಗ. ನಾನು ಹೋಗ್ತೀನಿ. ನಾ ಬಂದು ಹೋಗಿದ್ ವಿಷಯ ಅಣ್ಣ ಹಿಂಗ್ ಹೇಳಕ್ ಹೋಗ್ಬಿಡ. ನಾ ಬರ್ತೀನಿ ನವೀನ.
ಬನ್ನಿ ಬನ್ನಿ. ಪದ್ಮಿನಿ, ಆರೋಗ್ಯ ಈಗ ಹೇಗಿದೆ? ಪರವಾಗಿಲ್ಲ ಅಮ್ಮಾಜಿ. ಜಯಂತಿ, ಆರತಿ ತಟ್ಟೆ ತಗೊಂಡ್ ಬಾ. ಪದ್ಮಿನಿ, ಬಲ್ಗಾಲಲ್ಲಿ ಸೇರನ್ನ ಒದ್ದು ಒಳಗೆ ಹೋಗಮ್ಮ. ನೋಡು ಪದ್ಮಿನಿ, ನೀನು ಸೇರನ್ನ ಒದ್ದಾಗ ಚೆಲ್ಲುತ್ತಲ್ಲ ಅಕ್ಕಿ, ಆ ಅಕ್ಕಿ ಈ ಮನೆಯ ಸಮೃದ್ಧಿಯ ಸಂಕೇತ. ಆ ಅಕ್ಕಿ ಹೇಗೆ ಹರಡ್ಕೊಳ್ಳುತ್ತೋ ಅದೇ ರೀತಿ ಈ ಮನೆಯಲ್ಲಿ ನಿನ್ನಿಂದ ಎಲ್ರಿಗೂ ನಗು ನೆಮ್ಮದಿ ಹಂಚಿ ಹರಡಬೇಕು. ಅದೇ ರೀತಿ ಮನ್ಸಲ್ಲಿ ಬೇಡ್ಕೊಂಡು ಈ ಸೇರನ್ನ ಒತ್ತಿ. ನನ್ನ ಜಾಗದಲ್ಲಿ ಪೂರ್ವಿ ಇರ್ಬೇಕಿತ್ತು. ಅವಳು ಈ ಕೆಲಸ ಎಲ್ಲ ಮಾಡ್ಬೇಕಿತ್ತು. ಆಗ್ಲೇ ಈ ಶಾಸ್ತ್ರಕ್ಕೆ ಅರ್ಥ ಬರೋದು. ಇದೇನಂಟಿ ಹೊಸ ಮಾಂಗಲ್ಯ? ಯಾರಿಗಂಟಿ ಇದು? ಇದನ್ನ ತಗೊಂಡು ಎಲ್ಲಿಗೆ ಹೊರ್ಟಿನಿ? ನವೀನ, ನಾನು ಹೊಡ್ತೀನಿ. ನಾನು ಹಿಂಗ ಆಮೇಲೆ ಎಲ್ಲವನ್ನು ಹೇಳ್ತೀನಿ, ಆಯ್ತಾ? ಉರಸಿ ಎಲ್ಲ ಹೋಗ್ಬಿಟ್ಟಿದ್ದೆ ನೀನು. ಬಾ ಬಾ ಬಾ, ಇಲ್ಲಿ ಪದ್ಮಿನಿ ಎಲ್ಲ ಹೋಗ್ಬಿಟ್ಟಲ್ಲ. ಆ ಟೈಮಾಗ ಇರ್ಬೇಕಲ್ವಾ ನೀನು? ಬಾ, ಬಿಸ್ಲಾಗ ನಿಂತ್ಕೊಂಡು ಏನ್ ಮಾಡ್ತೀವಿ? ಹೊಡಿತ್ ಬಾ, ಬಾ ಹೊಡಿತ್. ಅಯ್ಯೋ, ಈಗ ಏನ್ ಮಾಡೋದು? ಅಣ್ಣ, ನೀವ್ ಹೊರಡಿ. ಯಾವ್ರೇ ಪದ್ಮಿನಿ ಹೋಗೋದ್ರೊಳಗೆ ಡೂಪ್ಲಿಕೇಟ್ ತಾಳಿನ ಹಾಕಿ ಕಳಿಸ್ಬೇಕು ಅಂತ ಏಟ್ ಪ್ರಯತ್ನ ಪಟ್ಟೆ. ಆದ್ರೂ ಅವಳು ಹಂಗೆ ಹೋಗೋ ಹಂಗಾಯ್ತು. ಅಲ್ಲಿಗೆ ಹೋಗಿ ಕೊಟ್ಟು ಬರೋಣ ಅಂದ್ಕೊಂಡ್ರೆ ಅಣ್ಣಯ್ಯ ಬಂದ್ಬಿಟ್ಟ. ಈಗ ಏನ್ ಮಾಡ್ಲಿ? ಅವಳು ಕತ್ತಲ್ ತಾಳಿ ಇಲ್ಲ ಅಂತ ಅಲ್ಲಿ ಯಾರಿಗಾದ್ರೂ ಗೊತ್ತಾಗೋದ್ರೆ? ಪದ್ಮಿನಿ, ವೆಲ್ಕಮ್ ಟು ಅವರ್ ಹೋಮ್. ಇದನ್ನ ನಿನ್ ಮನೆ ಅಂತ ಅನ್ಕೊಳ್ಳೋದಲ್ಲ, ನಿನ್ ಮನೆನೆ. ಇಲ್ಲಿನ ಪರ್ಮನೆಂಟ್ ಮೆಂಬರ್ ನೀನು. ಒಂದು ಮನೆ ಅಂದಮೇಲೆ ಖುಷಿ, ಸಂಭ್ರಮ, ಬೇಜಾರು, ಮನಸ್ತಾಪ, ಈ ಥರ ಪ್ಯಾಕೇಜ್ ಆಫ್ ಎಮೋಷನ್ಸ್ ಇದ್ದೇ ಇರುತ್ತೆ. ಬಟ್ ನಾನಿಗೊಂದು ಪ್ರಾಮಿಸ್ ಮಾಡ್ತೀನಿ, ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನ ಪ್ರತಿ ದಿನ ಇಲ್ಲಿ ಖುಷಿಯಿಂದ ಸ್ಟಾರ್ಟ್ ಆಗಿ ಖುಷಿಯಿಂದಾನೇ ಎಂಡ್ ಆಗತ್ತೆ. ಇದು ನಾನು ನನ್ನ ಹೆಂಡತಿ ಕೊಡ್ತಿರೋ ಮಾತು. ಈ ಪ್ರೀತಿ ಮಾತುಗಳನ್ನ ಕೇಳಿ ಖುಷಿ ಪಡಕ್ಕೆ ನಾನು ನಿಮ್ ಹೆಂಡತಿ ಆಗಿರ್ಬೇಕಿತ್ತು ನಂದನ್ನೋರೆ. ಆದ್ರೆ ನಾನು ನಿಮ್ ಹೆಂಡತಿ ಆಗಿಲ್ಲ ಅಂದ್ಮೇಲೆ ಈ ಮಾತನ್ನ ಹೆಂಗ್ ಸ್ವೀಕರಿಸ್ಲಿ? ಈ ಮನೆನ ಹೆಂಗ್ ನಂದು ಅನ್ಕೊಳ್ಳಿ? ಬಾ. ಥ್ಯಾಂಕ್ ಯು.
ಪದ್ಮಿನಿ, ಇವರಿಬ್ರು ನನ್ನ ಅಪ್ಪ ಅಮ್ಮ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ. ನಾನು ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ಇವ್ರ ಸಪೋರ್ಟ್ ಇದ್ದೇ ಇರುತ್ತೆ. ನನ್ನನ್ನು ತುಂಬ ನಂಬ್ತಾರೆ, ನನ್ನ ಸ್ವಾತಂತ್ರ್ಯ ನಂಗೆ ಕೊಟ್ಟಿದ್ದಾರೆ. ನಿಂಗೂ ಅಷ್ಟೇ. ಇವ್ರು ಬರೀ ಅತ್ತೆ ಮಾವ ಆಗಿರಲ್ಲ, ಅಪ್ಪ ಅಮ್ಮ ಆಗಿರ್ತಾರೆ. ಹೌದಮ್ಮ, ನೀನು ಇಲ್ಲಿ ಯಾವುದಕ್ಕೂ ಸಂಕೋಚ ಪಟ್ಕೊಳ್ಳೋ ಹಾಗಿಲ್ಲ. ನಿನಗೆ ಏನೇ ಬೇಕಿದ್ರು ನಮ್ಮ ಹತ್ರ ಕೇಳ್ಬೋದು, ನಮ್ಮ ಹತ್ರ ಏನೇ ಇದ್ರೂ ಹೇಳ್ಕೋಬೋದು. ಹಾಗೆ ನನ್ನ ಮಗನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಅವನಿಗೆಲ್ಲ ನೀನೆ. ಏನು ಗೊತ್ತಾ, ನಮ್ಮ ಮ್ಯಾರಿಡ್ ಲೈಫ್ಗೆ ಇವರೇ ಇನ್ಸ್ಪಿರೇಷನು. ಯಾಕೆ ಹೇಳು? ಯಾವಾಗಲೂ ಜೊತೆಗಿರ್ತಾರೆ, ಸಣ್ಣ ಸಣ್ಣ ವಿಷಯನೂ ಹಂಚ್ಕೋತಾರೆ. ಆಮೇಲೆ ಇದುವರೆಗೂ ತಮಾಷೆಗೂ ಒಂದ್ಸಲನೂ ಜಗಳ ಆಡಿಲ್ಲ. ಪದ್ಮಿನಿ, ಒಂದು ಸಂಬಂಧ ಎಷ್ಟು ಪಾರದರ್ಶಕವಾಗಿರತ್ತೋ ಅಷ್ಟೇ ಗಟ್ಟಿಯಾಗಿರತ್ತೆ ಕಣಮ್ಮ. ಸಂಸಾರ ಅನ್ನೋದು ಹಾಲಿದ್ದ ಹಾಗೆ, ಅದರಲ್ಲಿ ಸತ್ಯದ ಸಕ್ಕರೆ ಬೆರೆಸಿದ್ರೆ ಸಿಹಿಯಾಗಿರತ್ತೆ. ಆದರೆ ಅದೇ ಸುಳ್ಳು ಅನ್ನೋ ಹುಳಿ ಒಂದು ಹನಿ ಸೋಕಿದ್ರು ಹೊಡೆದೋಗತ್ತಮ್ಮ. ನೀನು ನಂದನ್ ಇಬ್ರು ಯಾವಾಗಲೂ ಒಬ್ರಿಗೊಬ್ರು ನಿಜ ಹೇಳಬೇಕು, ಯಾವತ್ತೂ ಸುಳ್ಳು ಹೇಳ್ಕೋಬಾರ್ದು. ಆಗ್ಲೇ ನಿಮ್ಮಿಬ್ರ ಸಂಬಂಧ ಗಟ್ಟಿಯಾಗಿರೋದು, ನಿಮ್ಮಿಬ್ರ ಪ್ರೀತಿನೂ ಹಸಿರಾಗಿರತ್ತೆ. ನೀವಿಬ್ರು ಹಾಗೆ ಇರ್ತೀರಾ ಅಲ್ವಾ? ಏನ್ ಪದ್ಮಿನಿ, ಇರ್ತೀಯ ಅಲ್ವಾ? ನನಗ್ ಮಾತು ಕೊಡಿ. ಹಿಂಗ್ ಮಾತ್ ಕೊಡ್ಲಿ? ನನ್ ಮಾತ್ ಕೊಟ್ರೆ ಆ ಮೊದಲನೇ ಮಾತೆ ಸುಳ್ಳಾಗ್ಬಿಡ್ತೈತಲ್ಲ. ಅಮ್ಮ, ನಾನು ಮಾತು ಕೊಡ್ತೀನಿ. ನಾನು ಪದ್ಮಿನಿ ಯಾವತ್ತೂ ಒಬ್ರಿಗೊಬ್ರು ಸುಳ್ಳು ಹೇಳಲ್ಲ.